ನಮಸ್ಕಾರ. ಇವತ್ತು ಆಲ್ಮಂಡ್ ಗಮ್ ಪಾಯಸ ಮಾಡ್ತಾಯಿದ್ದೀನಿ. ಸೊ ಈಸಿಯಾಗಿ ಮಾಡುವಂಥ ಪಾಯಸ. ಇದಕ್ಕೆ ಯಾವುದೇ ರೀತಿ ಸ್ಟವ್ ಹಚ್ಚಿ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಆಲ್ಮಂಡ್ ಗಮ್ನ ಫಸ್ಟ್ ನೈಟೇ ನೆನೆಸಿಟ್ಕೊಳ್ಬೇಕು ನೀರಿನಲ್ಲಿ. ಆಮೇಲೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಜಲಿ ಜಲಿ ಥರ ಫಾರ್ಮೇಷನ್ ಆಗಿರುತ್ತೆ. ಸೊ ಇವಾಗ ಇದನ್ನು ನೆನೆಸಿಡ್ತಾ ಇದ್ದೀನಿ. ಸೊ ಇವಾಗ ಜಾರಿಗೆ ನಾನು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಬಂದಿರುತ್ತೆ ಕಾಯಿ ಹಾಲು. ಅದಾದಮೇಲೆ ಬೆಲ್ಲನ ಕರಗಿಸ್ಕೊಂಡಿಟ್ಕೊಂಡಿದ್ದೆ. ಸೊ ಇವಾಗ ಬೆಲ್ಲದಲ್ಲಿ ಸ್ವಲ್ಪ ಏನೇನಾದರೂ ಕಸ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕರಗಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಬೆಲ್ಲ ಅದನ್ನ ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ಇವಾಗ ಖರ್ಜೂರ ಹಾಗೆಯೇ ಬಾದಾಮಿ ಡ್ರೈ ಫ್ರೂಟ್ಸ್ ಏನೇನು ಬೇಕು ನಿಮಗೆ ಅದನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮಿ ಹಾಗೆಯೇ ಖರ್ಜೂರ ಹಾಕ್ಕೊಂಡಿದ್ದೀನಿ. ಇದು ಆಲ್ಮಂಡ್ ಗಮ್ ಈ ಥರ ನೆಂದಾದಮೇಲೆ ಈ ಥರ ಜಲಿ ಜಲಿಯಾಗಿ ಫಾರ್ಮೇಷನ್ ಆಗಿರುತ್ತೆ. ಆಲ್ಮಂಡ್ ಗಮ್ ದೇಹಕ್ಕೆ ತುಂಬ ತಂಪು ಅಂತ ಅಂತಾರೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ಪಾಯಸ ರೆಡಿಯಾಗಿರುತ್ತೆ. ಇನ್ಸ್ಟೆಂಟಾಗಿ 5 ನಿಮಿಷಕ್ಕೆ ಮಾಡ್ಬೋದು. ಯಾವುದೇ ರೀತಿ ಸ್ಟವ್ ಹಚ್ಚೋ ನೆಸೆಸಿಟಿ ಇರಲ್ಲ. ಸೊ ಈಸಿಯಾಗಿ ಮಾಡೋವಂಥ ರೆಸಿಪಿ. ಒಂದು ಸತಿ ಕುಡಿದ್ರೆ ಇದನ್ನು ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸುತ್ತೆ. ಅಷ್ಟು ಒಂದು ಚೆನ್ನಾಗಿರುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ನೀವು ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸೂಪರಾಗಿರುವಂಥ ಪಾಯಸ ರೆಡಿಯಾಗಿರುತ್ತೆ. ಮೇಲೆ ಮತ್ತೆ ನಾವು ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡ್ಬೋದು. ಸೊ ಸೂಪರಾಗಿರುತ್ತೆ. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಫುಲ್ಲು ಟ್ರೆಂಡಿಂಗ್ ವಿಡಿಯೋ ಇದು. ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.